ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕಂಟೈನರ್ ವಾಹನ ಚಾಲಕನನ್ನ ಎಸ್ಐಟಿ ಅರೆಸ್ಟ್ ಮಾಡಿದೆಯಾ? ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಬಂಧನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಅದರ ಬಗ್ಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ. 2 ಕಂಟೈನರ್ ವಾಹನಗಳ 2 ಚಾಲಕರ ಬಂಧನವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಇವತ್ತು ಸಾಯಂಕಾಲದ ವೇಳೆಗೆ ಇಬ್ಬರ ಬಂಧನದ ಅಧಿಕೃತ ಘೋಷಣೆ ಆಗಬಹುದು. ಸುಮಾರು ಸಲ ಏನಾಗುತ್ತೆ ಅಂದರೆ ಬಂಧನ ತೋರಿಸಲ್ಲ, ಪೊಲೀಸರುಗಳು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಲ್ಲ. ಎಷ್ಟೋ ಬಾರಿ ಇದು ನಡೆದಿದೆ. ಒಂದು ಕೇಸಲ್ಲ, ಅನೇಕ ಕೇಸ್ಗಳಲ್ಲಿ ಆರೋಪಿಗಳ ಮನೆಯವರು ಆರೋಪ ಮಾಡಿಬಿಟ್ಟಿದ್ದಾರೆ. ಏನಂತ, ಸ್ವಾಮಿ 3 ದಿನ ಆಯ್ತು ಅರೆಸ್ಟ್ ಮಾಡ್ಕೊಂಡು ಬಂದು, ಆದರೆ ಸ್ಟೇಷನ್ ಬುಕ್ಕಲ್ಲಿ ಎಲ್ಲೂ ಅರೆಸ್ಟ್ ಅಂತ ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ? ತೋರಿಸಿಬಿಟ್ರೆ ವಿತಿನ್ 24 hours 24 ಗಂಟೆ ಒಳಗಡೆ ಆ ಬಂಧಿತನನ್ನು ಕೋರ್ಟ್ ಮುಂದೆ, ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಬೇಕು. ಇವರಿಗೆ ಆ 24 ಗಂಟೆ ಸಾಕಾಗಲ್ವಲ್ಲ. ಈಗೆಲ್ಲೋ ಹೋಗ್ತಾರಪ್ಪ, ಯಾವುದೋ ಎಲ್ಲೋ ಅಡಗಿರ್ತಾನೆ, ಇವನು ಬೇರೆ ರಾಜ್ಯದಲ್ಲಿ ಅಡಗಿರ್ತಾನೆ, ಆಯ್ತು ಅರೆಸ್ಟೆಡ್ ಅಂತ ತೋರಿಸಿದ ತಕ್ಷಣ ಅಲ್ಲಿಂದ 24 ಗಂಟೆ ಶುರುವಾಗುತ್ತೆ. 8 ಗಂಟೆ ಟ್ರಾವೆಲಿಂಗೇ ಆಗ್ಬಿಡ್ಬಹುದು, 10 ಗಂಟೆ ಆಗಬಹುದು. ಕೆಲವರು ಮೊಂಡರ್ ಇರ್ತಾರೆ, ಅವ್ರು ಏನೂ ಬಾಯೇ ಬಿಡಲ್ಲ. ಇದಕ್ಕೇನು ಮಾಡಿಬಿಡ್ತಾರೆ, ಅರೆಸ್ಟ್ ಅಂತಲೇ ತೋರಿಸಲ್ಲ ಅವ್ರನ್ನ. ಅವ್ನು ಅರೆಸ್ಟ್ ಆಗಿದೆ ಹೇಳೋದೇ ಇಲ್ಲ. ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಜ್ಞಾತ ಸ್ಥಳದ ವಿಚಾರಣೆ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದಾಗ ಅಫಿಷಿಯಲಾಗಿ ಎಂಟ್ರಿ ಮಾಡ್ತಾರೆ. ಇಂಥ ಕಡೆ ಇದ್ದ, ಇಲ್ಲಿ ಕೂತಿದ್ದ, ನಿಂತಿದ್ದ, ನಾನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅಲ್ಲಿಂದ 24 ಗಂಟೆ ಲೆಕ್ಕ ಹಾಕ್ಕೊಂಡು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ತಂದು ವೈದ್ಯಕೀಯ ಪರೀಕ್ಷೆ ಅದು ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ಚಾಲಕರ ಬಂಧನದ ಬೆನ್ನಲ್ಲೇ ದರೋಡೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಇಲ್ಲಿ ಸಿಗುತ್ತಾ ಅಂತ ವೆಯ್ಟ್ ಮಾಡಬೇಕು. ಡೀಟೇಲ್ಸ್ ಕೊಡೋದಕ್ಕೆ ಇದೀಗ ಶ್ರೀಧರ್ ಕೋಟಾರಗಸ್ತಿ ಇದ್ದಾರೆ. ಶ್ರೀಧರ್, ಬೆಳಗಾವಿಗೂ ಈ 400 ಕೋಟಿ ದರೋಡೆ ವಿಚಾರಕ್ಕೂ ಇರತಕ್ಕಂಥ ಸಂಬಂಧ ಏನು? ಇದು ಎಲ್ಲಿಯಾದರೂ ನಮ್ಮ ಕರ್ನಾಟಕಕ್ಕೆ ಸೇರಿದಂಥ ಉದ್ಯಮಿನೋ ಶ್ರೀಮಂತನೋ ಅವನು ಸೇರಿರ್ತಕ್ಕಂಥ ಹಣನ ಇದು, ಅಥವಾ ಬೇರೆ ರಾಜ್ಯದವರು ಇಲ್ಲೇನೋ ಬಂದು ಡೀಲ್ ಮಾಡಿದ್ರಾ? ಈ ಚೋರ್ಲಾಘಾಟ್ ಬೆಳಗಾವಿ ಸಂಬಂಧ ಹೇಗೆ? ನೆಟ್ವರ್ಕೇ ಸಿಗಲ್ಲ ಅಂತ ಹೇಳ್ತಾರೆ ಗಂಟೆಗಟ್ಟಲೆ. ಹಾಗಾಗಿ ಈ ಅರೆಸ್ಟ್ ಆಗಿದ್ದು ಯಾರಿಗೂ, ಅಥವಾ ಈ ಕಿಡ್ನ್ಯಾಪ್ ಆಗಿದ್ದು, ಈ ಹಣ ಲೂಟಿ ಆಗಿದ್ದು ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ. ಏನು ಲಿಂಕ್ ಇದೆ ಬೆಳಗಾವಿಗೂ ಈ ಘಟನೆಗೂ ಅಂತ? ರಮಾಕಾಂತ್, ಏನು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ 3 ರಾಜ್ಯಗಳ ಪೊಲೀಸರ ಈಗ ನೆಮ್ಮದಿಯೇ ಹಾಳು ಮಾಡಿರ್ತಕ್ಕಂಥ ಏನಂದರೆ ಅದು 400 ಕೋಟಿ ರೂಪಾಯಿ ದರೋಡೆ ಆಗಿರ್ತಕ್ಕಂಥ ಪ್ರಕರಣ. ಇಲ್ಲಿ ಪ್ರಮುಖವಾಗಿ ಕರ್ನಾಟಕಕ್ಕೆ ಇದರ ನಂಟು ಏನಂದರೆ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂಥ 2 ಕಂಟೈನರ್ ವಾಹನಗಳಿದ್ದಾವೆ. ಆ 2 ವಾಹನಗಳು ಏನು ಚೋರ್ಲಾಘಾಟ್ನಲ್ಲಿ ಏನು ರಾಬ್ರಿ ಆಗಿದ್ದಾವೆ ಅನ್ನುವಂಥ ಒಂದು ಏನು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದು ಏನು ಕಿಡ್ನಾಪ್ ಆಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಏನಿದ್ದಾರೆ ಆತ ಒಂದು ಹೇಳಿರ್ತಕ್ಕಂಥದ್ದು. ಚೋರ್ಲಾಘಾಟ್ ಅಂದರೆ ಪ್ರಮುಖವಾಗಿ ನಾವು ನೋಡಬೇಕಾಗಿದ್ದು ರಮಾಕಾಂತ್ ಏನಂದರೆ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚೋರ್ಲಾನ್ ಅಂತ ಒಂದು ಗ್ರಾಮ ಬರುತ್ತೆ. ಈ ಒಂದು ಗ್ರಾಮದಿಂದ ಮುಂದೆ ಆರಂಭ ಆಗುವಂಥ ಏನು ದಟ್ಟ ಅರಣ್ಯ ಪ್ರದೇಶ ಇದೆ, ಅದೇ ಚೋರ್ಲಾಘಾಟ್. ಈ ಚೋರ್ಲಾಘಾಟ್ 40 ಕಿಲೋಮೀಟರ್ ವ್ಯಾಪ್ತಿ ಹೊಂದಿಕೊಂಡಿದೆ ರಮಾಕಾಂತ್. ಇದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ 3 ರಾಜ್ಯಗಳ ಒಂದು ಗಡಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಿಜವಾಗಿ ಘಟನೆ ಚೋರ್ಲಾಘಾಟ್ನಲ್ಲಿ ನಡೆದಿದೆಯಾ? ಯಾಕಂದರೆ ಆ ಸಂದೀಪ್ ಪಾಟೀಲ್ ಅಂತ ಏನು ದೂರು ಕೊಟ್ಟಿದ್ದಾನೆ, ಕಿಡ್ನಾಪ್ ಒಳಗಾದಂಥ ಆತ ಹೇಳುವಂಥದ್ದು ಏನಂದರೆ, ಅವನನ್ನು ಕಿಡ್ನಾಪ್ ಮಾಡಿದಂಥ ಆರೋಪಿಗಳು ಚೋರ್ಲಾಘಾಟ್ನಲ್ಲಿ ನಮ್ಮ 2 ಕಂಟೈನರ್ ವಾಹನಗಳನ್ನು ದರೋಡೆ ಮಾಡಿದೆಯಾ, ದರೋಡೆ ಮಾಡಿದ 400 ಕೋಟಿ ರೂಪಾಯಿ ಅಂದರೆ 2,000 ಮುಖಬೆಲೆ ನೋಟ್ನ ಏನು ಅಮಾನ್ಯಗೊಂಡಿರ್ತಕ್ಕಂಥ ಏನು ನೋಟ್ ಇದ್ದಾವೆ, ಆ ಒಂದು ಕಂಟೈನರ್ನ ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದೆಯಾ, ಮತ್ತು ಆ ಒಂದು ಏನು ಮುಂಬೈ ಮೂಲದ ಉದ್ಯಮಿ ಆದಂಥ ಕಿಶೋರ್ ಸಾವಳ್ವೆಗೆ ಏನು ಒಂದು ಕರೆ ಹೋಗುತ್ತೆ. ಕರೆ ಹೋಗಿ 100 ಕೋಟಿ ರೂಪಾಯಿ ಹಣವನ್ನು ನೀವು ಕೊಡಬೇಕು ಅನ್ನೋಂಥ ಒಂದು ಡಿಮಾಂಡ್ ಮಾಡ್ತಾರೆ. ಆ ನೀವು 100 ಕೋಟಿ ರೂಪಾಯಿ ಚಾಲ್ತಿ ಇರ್ತಕ್ಕಂಥ 100 ಕೋಟಿ ರೂಪಾಯಿ ಹಣವನ್ನು ಕೊಟ್ಟರೆ ನಾವು ಇದು 400 ಕೋಟಿ ರೂಪಾಯಿ ನಿಮಗೆ ಕೊಡ್ತೇವೆ ಅನ್ನೋಂಥ ಮಾತನ್ನು ಏನು ಒಂದು ಡಿಮಾಂಡ್ ಮಾಡಿರ್ತಾನೋ, ಡಿಮಾಂಡ್ ಮಾಡಿದಂಥ ವಾಟ್ಸಪ್ ಕರೆ ಬಂದಂಥ ಏನು ಆ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿ ಸಂದೀಪ್ ಪಾಟೀಲ್ ಹೆಸರನ್ನು ಹೇಳಿರ್ತಾನೆ. ಸಂದೀಪ್ ಪಾಟೀಲ್ ಹೆಸರು ಹೇಳಿದ ಬಳಿಕ ಆ ಒಂದು ಕಿಶೋರ್ ಸಾಳ್ವೆ ಏನಿದೆ, ತನ್ನ ಸಹಚರ ಆದಂಥ ವಿರಾಟ್ ಗಾಂಧಿ ಆಗಿರ್ಬೋದು, ಈ ಒಂದು ತನ್ನ ಸಹಚರರಿಗೆ ಹೇಳ್ತಾರೆ. ಆ ಸಹಚರರು ಈ ಸಂದೀಪ್ ಪಾಟೀಲನ್ನ ಕಿಡ್ನಾಪ್ ಮಾಡಿ 1.5 ತಿಂಗಳ ಕಾಲ ಚಿತ್ರಹಿಂಸೆ ಕೊಡ್ತಾರೆ, ಆತನ ವಿಚಾರಣೆಗೆ ಒಳಪಡಿಸ್ತಾರೆ. ಆದರೆ ಅವ್ರ ಕೈಗೆ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ. ಈ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಏನು ಪದೇ ಪದೇ ಆತನಿಗೆ 400 ಕೋಟಿ ರೂಪಾಯಿ ಎಲ್ಲಿಟ್ಟಿದೆಯಾ, ಚೋರ್ಲಾಘಾಟ್ನಿಂದ ರಾಬ್ರಿ ಆಗಿದೆ ಅಂತ ವಿಚಾರ ಒತ್ತಿ ಹೇಳ್ತಾರೋ, ಅದೇ ವಿಚಾರವನ್ನು ತೆಗೆದುಕೊಂಡು ಬಂದು ಆತ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಾಸಿಕ್ನ ಗೋಟಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತಾನೆ ರಮಾಕಾಂತ್. ಆ ದೂರಿನಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು, ನನ್ನ ಹೆಸರಿಂದ ಕಿಶೋರ್ ಸಾಳ್ವೆಗೆ ಒಂದು ವಾಟ್ಸಪ್ ಕರೆ ಹೋಗಿದೆ, ಅಲ್ಲಿ 100 ಕೋಟಿ ರೂಪಾಯಿ ಡಿಮಾಂಡನ್ನು ಮಾಡಿದ್ದಾರೆ, 400 ಕೋಟಿ ರೂಪಾಯಿ ಒಂದು ಇಲ್ಲಿ ರಾಬ್ರಿ ಆಗಿರ್ತಕ್ಕಂಥದ್ದು. ಈ ಪ್ರಕರಣದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆದರೆ ನನ್ನನ್ನು ಕಿಡ್ನಾಪ್ ಯಾಕೆ ಮಾಡಿದ್ದಾರೆ ಅನ್ನೋದು ಪತ್ತೆ ಮಾಡಬೇಕು ಮತ್ತು ನನ್ನ ಜೀವ ರಕ್ಷಕ್ಕೆ ಒದಗಿಸಬೇಕಂತ ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಅವರು ಮನವಿ ಮಾಡ್ತಾರೆ. ಆವಾಗ ಮಹಾರಾಷ್ಟ್ರ ಮುಖ್ಯಮಂತ್ರಿ SIT ಫಾರ್ಮ್ ಮಾಡ್ತಾರೆ. SIT ಫಾರ್ಮ್ ಆದ ತಕ್ಷಣವೇ ಕರ್ನಾಟಕ ಮತ್ತು ಗೋವಾ ಪೊಲೀಸ್ಗೆ ಒಂದು ಪತ್ರವನ್ನು ಬರೀತಾರೆ. ಈ ರೀತಿ ಚೋರ್ಲಾಘಾಟ್ನಲ್ಲಿ ಈ ರೀತಿ ಏನು ಒಂದು ರಾಬ್ರಿ ಆಗಿರ್ತಕ್ಕಂಥ ಆ ಪ್ರಕರಣದ ತನಿಖೆಗೆ ನೀವು ಸಹಕಾರ ಕೊಡಬೇಕು ಅನ್ನೋದು ಪತ್ರ ಬರೀತಾರೆ. ಪತ್ರ ಬರೆದ ಬಳಿಕ ಈಗ SIT ತಂಡ ಏನಿದೆ, ಆದಿತ್ಯ ಅನ್ನೋಂಥ ಏನು ಪ್ರಮುಖವಾಗಿ
ಎಡಿಷನಲ್ ಎಸ್ ಪಿ ಆದಂಥ ಆದಿತ್ಯ ಏನಂದ್ರೆ ಅವ್ರ ನೇತೃತ್ವದಲ್ಲಿ ಒಂದು SIT ತಂಡ ಅಲ್ಲಿ ಈಗಾಗಲೇ ಏನಂದರೆ ಆ ಒಂದು ಈಗ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಇಲ್ಲಿಯವರೆಗೆ ಏನು 5 ಜನ ಅರೆಸ್ಟ್ ಮಾಡಲಾಗಿತ್ತು. ಈಗ ಮತ್ತೆ ಇಬ್ಬರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವತ್ತು ಸಂಜೆ ವೇಳೆಗೆ ಅವರನ್ನು ಕೂಡ ಏನು ಲೀಗಲೈಸ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಎಲ್ಲಿ ಕೂಡ SIT ಈ ಮಾಹಿತಿಯನ್ನು ಎಲ್ಲಿ ಕೂಡ ಬಿಟ್ಟುಕೊಟ್ಟಿಲ್ಲ ರಮಾಕಾಂತ್ ಇಂಥ ಒಂದು ಮಾತುಗಳಿಗೆ ನಾಚಿಕೆಯ ಏನು ಅಲ್ಲಿ ಪೊಲೀಸರಿಂದ ಈ ಒಂದು ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯದ ಪೊಲೀಸರ ಮುಂದೆ ಇರ್ತಕ್ಕಂಥದ್ದು ಏನಂದರೆ ಕಿಡ್ನಾಪ್ ಪ್ರಕರಣಕ್ಕೂ ಮತ್ತು ಈ 400 ಕೋಟಿ ಏನು ರಾಬರಿ ಪ್ರಕರಣ ಇದು ಎರಡಕ್ಕೂ ಕೂಡ ಸಾಮ್ಯತೆ ಇದೆಯಾ ಅನ್ನೋಂಥ ವಿಚಾರವನ್ನು ತನಿಖೆ ಮಾಡಬೇಕು. ಪ್ರಮುಖವಾಗಿ ಕರ್ನಾಟಕ ಪೊಲೀಸರಿಗೆ ಮಹಾರಾಷ್ಟ್ರದ SIT ಪೊಲೀಸ್ ಯಾವುದೇ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ. ಕಳೆದ 4 ದಿನಗಳಿಂದ ಏನು ಕರ್ನಾಟಕದ ಪೊಲೀಸರ ತಂಡ ನಾಸಿಕ್ನಲ್ಲೇ ಠಿಕಾಣಿ ಹೂಡಿದೆ. ಚೋರ್ಲಾ ಘಾಟ್ನಲ್ಲಿ ಒಂದು ವೇಳೆ ಅದು ರಾಬರಿ ಆಗಿದ್ರೆ ಹಾಗಾದರೆ ಗೋವಾದಲ್ಲಿ ಎಲ್ಲಿ ಲೋಡಿಂಗ್ ಆಯಿತು 2 ಟ್ರಕ್ ಕಂಟೈನರ್ಗಳು, ಆ ಕಂಟೈನರ್ ಲೋಡಿಂಗ್ ಆದಂಥ ಸ್ಥಳ ಯಾವುದು, ಆ ಕಂಟೈನರ್ ತೆಗೆದುಕೊಂಡು ಬರ್ತಿರ್ತಕ್ಕಂಥ ಲಾರಿ ಚಾಲಕರು ಯಾವುದು, ಮತ್ತು ಆ ಕಂಟೈನರ್ ಯಾವ ಮಾರ್ಗವಾಗಿ ಚೋರ್ಲಾ ಘಾಟ್ ಪ್ರವೇಶ ಮಾಡಿತು, ಹಾಗಾದರೆ ಚೋರ್ಲಾ ಘಾಟ್ನಲ್ಲಿ ಎಲ್ಲಿ ಅದು ರಾಬರಿ ಆಯಿತು ಅನ್ನೋಂಥ ಎಲ್ಲ ವಿಚಾರಗಳನ್ನು ತನಿಖೆ ಮಾಡಬೇಕಾಗುತ್ತೆ. ಈ ಒಂದು ತನಿಖೆ ಆದ ಬಳಿಕ ಒಂದು ಸ್ಪಷ್ಟತೆ ಗೊತ್ತಾಗುತ್ತೆ. ಆದರೆ ಆಡಿಯೋಗಳು ಏನು ಬಹಿರಂಗಗೊಂಡಿದೆ, ಆಡಿಯೋಗಳಲ್ಲಿ ಈ ಒಂದು ಹವಾಲಾ ದಂಧೆ ನಡೀತಿರ್ತಕ್ಕಂಥದ್ದು, ಗುಜರಾತ್ ಮೂಲದ ಪ್ರಭಾವಿ ರಾಜಕಾರಣಿ, ಒಂದು ಆಶ್ರಮದ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲವೂ ಕೂಡ SITಗಳಿಗೆ ಸ್ಪಷ್ಟತೆ ಸಿಗಬೇಕಾಗುತ್ತೆ ರಮಾಕಾಂತ್. ಯಾಕಂದ್ರೆ ಆಡಿಯೋಗಳಲ್ಲಿ ಎಲ್ಲಿ ಕೂಡ 400 ಕೋಟಿ ವಿಚಾರಗಳನ್ನ ಮಾತನಾಡೋದಿಲ್ಲ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಶ್ರೀಧರ್.